ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲೇ ನಡೆದಿದೆ ಭಾರೀ ಅಕ್ರಮ. ಮಕ್ಕಳಿಗೆ ನೀಡುತ್ತಿರುವ ಅನ್ನಕ್ಕೂ ಬೆದ್ದಿದೆ ಕನ್ನ. ಶಾಲೆಗಳಿಗೆ ವಿತರಣೆ ಮಾಡುವ ಅಕ್ಕಿಯಲ್ಲೂ ಗೋಲ್ಮಾಲ್ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ನಡೆದಿರುವಂತಹ ಬಹಳ ದೊಡ್ಡ ಅಕ್ರಮ ಅವ್ಯವಹಾರ ಇದು. ಹಾಗಾದ್ರೆ ಯಾರು ಈ ಅಕ್ರಮವನ್ನ ನಡೆಸಿರುವುದು? ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ನಡೆದಿರುವ ಬಹಳ ದೊಡ್ಡ ಅಕ್ರಮ ಇದು. ಮಕ್ಕಳಿಗೆ ನೀಡೋ ಅಕ್ಕಿಯಲ್ಲೂ ಕೂಡ ಅಕ್ರಮ ನಡೆದಿದೆ. ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ನಡೀತಾ ಇದೆ ಅಕ್ರಮ. ಮೈಸೂರು ಜಿಲ್ಲೆ ಟಿ ನರಸೀಪುರದ ಬನ್ನೂರಿನಲ್ಲಿ ಈ ಅಕ್ರಮ ಬೆಳಕಿಗೆ ಬಂದಿದೆ. ಮಕ್ಕಳಿಗೆ ನೀಡುತ್ತಿರುವ ಅನ್ನಕ್ಕೂ ಕನ್ನ ಬಿದ್ದಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಳಿಗೆಯಲ್ಲಿ ಬನ್ನೂರಿನ ಚಾಮನಹಳ್ಳಿ ಹತ್ತಿರ ಇರುವಂಥ ಕೃಷಿ ಮಾರಾಟ ಮಂಡಳಿಯ ವೇರ್ಹೌಸ್ ಮತ್ತು ಏನು ಇಲ್ಲಿ ಸಗಟು ಮಳಿಗೆ ಇದೆ, ಈ ಮಳಿಗೆಯಲ್ಲಿ ರಾತ್ರಿ 350 kg ಇರ್ತಕ್ಕಂಥ 300 ಮೂಟೆ ಸುಮಾರು 15 ಟನ್ನಷ್ಟು ಅಕ್ಕಿ ಕಳ್ತನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರುವಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಇವ್ರಿಗೆ ನಾಚಿಕೆ ಆಗಬೇಕು. 300 ಮೂಟೆ ಅಕ್ಕಿ ತುಂಬಬೇಕಾದ್ರೆ ಇಲ್ಲಿ ಸುತ್ತಮುತ್ತ ಜನರು ಓಡಾಡ್ತಾ ಇರ್ತಾರೆ, ಮತ್ತು CC ಕ್ಯಾಮ್ರಾ ಇದೆ. ಇಷ್ಟೆಲ್ಲರ ನಡುವೆ ಇಲ್ಲಿ ಅಕ್ಕಿ ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಇಲಾಖೆಯ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ, ನೌಕರರಿದ್ದಾರೆ, ಅವರ ಸಹಮತ ಇಲ್ದೇ ಇಲ್ಲಿ ಅಕ್ಕಿ ಕಳ್ತನ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇನು ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಸಗಟು ಮಳಿಗೆ ಅಲ್ಲ ಇದು. ಇಲ್ಲಿ ಸಾರ್ವಜನಿಕರು ದಿನನಿತ್ಯ ಓಡಾಡ್ತಕ್ಕಂಥ ಸ್ಥಳ, ಮತ್ತೆ ಮೈಸೂರು ಮಳವಳ್ಳಿಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಸಿಎಂ ತವರು ಜಿಲ್ಲೆಯಲ್ಲೇ ಭಾರಿ ಅಕ್ರಮ ನಡೀತಾ ಇದೆ, ಮಕ್ಕಳಿಗೆ ಕೊಡೋ ಅಕ್ಕಿಯಲ್ಲಿ ಅವ್ಯವಹಾರ ಅಂತ ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ, ಎಲ್ಲಿ ಏನು ಎತ್ತ ಅಂತ? ಪವಿತ್ರ, ಒಂದು ರೀತಿಯಲ್ಲಿ ಹೇಳೋದಾದ್ರೆ ಇದು ಏನು ಉಗ್ರಣ ನಿಗಮ ಮಂಡಳಿಗಳ ಅಕ್ರಮ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಒಂದು ಪ್ರಕರಣ ಇದೇ ಮೊಟ್ಟ ಮೊದಲಿಗೆ ಆಗ್ತಿರ್ತಕ್ಕಂಥದ್ದಲ್ಲ, ಸುಮಾರು ಬಾರಿ ಆಗಿರ್ತಕ್ಕಂತಹ ಪ್ರಕರಣ ಅಂತಾನೆ ಹೇಳ್ಬೋದು. ಸೊ ಗೋಡನ್ಗಳಲ್ಲಿ ಏನು ಬನ್ನೂರಿನಲ್ಲಿ ಇರ್ತಕ್ಕಂತಹ ಸರ್ಕಾರಿ ಗೋಡನ್ಗಳಲ್ಲಿ ಈ ತರದ ಪ್ರಕರಣಗಳು ಆಗಾಗ್ಗೆ ನಡೀತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಪೊಲೀಸ್ ಬೆಂಗಾವಲಿನ ವೈಫಲ್ಯವೋ ಅಥವಾ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯವೋ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಸರ್ಕಾರದ ಗೋಡನ್ಗಳ ಸುತ್ತ ಬೀಟ್ಗಳನ್ನ ಹಾಕ್ಬೇಕಾಗ್ತದೆ. ಸೊ ಬೀಟ್ಗಳನ್ನ ಆಗ್ತಾ ಇದ್ದ ಕಾರಣಕ್ಕಾಗಿ ಈ ತರ ಕೃತ್ಯಗಳು ಆಗಾಗ್ಗೆ ನಡೀತಾ ಇದೆಯಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ತರದ ಪ್ರಕರಣಗಳು ಇದು ಮೊದಲನೇ ಆಗಿಲ್ಲ ಪವಿತ್ರ, ಸುಮಾರು ಬಾರಿ ಆಗಿದೆ. ಸೊ ಹಾಗಾಗಿ ಇದು ಈ ಒಂದು ಪ್ರಕರಣದಲ್ಲಿ ನಿಗಮ ಮಂಡಳಿ ಏನು ಉಗ್ರಣ ಮಂಡಳಿಗಳಿದೆಯೋ ಆ ಒಂದು ಮಂಡಳಿಗಳೇ ಈ ತರದ ಕೃತ್ಯಗಳನ್ನ ಎಸಗ್ತಾ ಇದೆಯಾ? ಪದೇ ಪದೇ ಏನು ಉಗ್ರಣ ನಿಗಮ ಮಂಡಳಿಯಾಗಿರ್ತಕ್ಕಂತಹ ಮಂಡಳಿಗಳೇ ಈ ತರ ಒಂದು ಕೃತ್ಯಗಳನ್ನ ಎಸಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಅನುಮಾನವನ್ನ ಸೂಚಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಇದು 400 ಕ್ವಿಂಟಲ್ಗಳಷ್ಟು ಅಕ್ಕಿಯನ್ನ ಕಳ್ಳತನ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದ್ರೆ ಸುಮಾರು 2-3 ವರ್ಷಗಳಲ್ಲಿ 4-5 ಬಾರಿ ಈ ಕೃತ್ಯಗಳು ಆಗಿದೆ ಅಂತಕ್ಕಂಥದ್ದನ್ನ ಇಲ್ಲಿನ ಸ್ಥಳೀಯರು ಮಾತಾಡ್ತಿರ್ತಕ್ಕಂಥದ್ದು ಪವಿತ್ರ. ಎಸ್ ಪುಟ್ಟಸ್ವಾಮಿ, ನೀವು ಹೇಳಿದ್ರಿ ಇಲ್ಲಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಜೊತೆಗೆ ಏನು ಭಾರಿ ಸಚಿವರ ಕ್ಷೇತ್ರದಲ್ಲಿ ಈ ರೀತಿ ಆಗ್ತಿದ್ದ, ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಥವಾ ಕಂಡ್ರು ಕುರುಡ್ರ ರೀತಿಯಾಗಿ ಇದಾರಾ ಅಂತ? ಎಷ್ಟು ವರ್ಷಗಳಿಂದ ಆಗ್ತಿದೆ ಈ ರೀತಿ ಅಂತ? ಖಂಡಿತ ಪವಿತ್ರ, ಯಾಕೆಂತ ಹೇಳಿದ್ರೆ ಇದು ಒಂದು ಸಿಎಂ ಅವರ ಕ್ಷೇತ್ರ, ಅದರ ಜೊತೆಯಲ್ಲಿ ಸಮಾಜ ಕಲ್ಯಾಣ ಸಚಿವರು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಟಿ ನರಸೀಪುರ ಕ್ಷೇತ್ರ ಅಂತಾನೆ ಹೇಳ್ಬೋದು. ಈ ಒಂದು ಕ್ಷೇತ್ರದಲ್ಲಿ ಈ ತರದ ದುರ್ಘಟನೆಗಳು ನಡೀತಾ ಇದೆ ಅಂತಂದ್ರೆ ಆಡಳಿತ ವ್ಯವಸ್ಥೆ ಯಾವ ರೀತಿಯಲ್ಲಿ ತನ್ನ ಆಡಳಿತವನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಿಜವಾಗ್ಲೂ ಕೂಡ ಈಗ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತಕ್ಕೆ ನಾಚಿಕೆ ಮಾನಮರದಿ ಏನಾರ ಇದ್ರೆ ಸಾಲ ಮಕ್ಕಳಿಗೆ ಹೋಗ್ತಕ್ಕಂತಹ ಅಕ್ಕಿ ಏನಿದೆಯೋ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗ್ತಾ ಇದ್ದೀರಾ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ
ಏನಾದರೂ ಜವಾಬ್ದಾರಿಯುತವಾದಂತಹ ಸ್ಥಾನಗಳಲ್ಲಿ ಕುಂತ್ಕೊಂಡು ಆಡಳಿತವನ್ನ ಮಾಡ್ತಾ ಇರ್ತಕ್ಕಂತಹ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರೆದಿದ್ರೆ ಈ ತರದ ಕೃತ್ಯಗಳು ಆಗೋದಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಪವಿತ್ರ.